ದಾವಣಗೆರೆ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ. ಮಹಿಳಾ ಮಣಿಗಳು ಕಾದಾಟಕ್ಕಿಳಿದಿದ್ದಂತಹ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ವರ್ಸಸ್ ಮಲ್ಲಿಕಾರ್ಜುನ ಫ್ಯಾಮಿಲಿ. ಈಗ ಮತ್ತೊಂದು ಫ್ಯಾಮಿಲಿಯ ನಡುವಿನ ಕಚ್ಚಾಟ ಹೇಗಿದೆ, ಯಾರು ಗೆದ್ರು ನೋಡ್ತಾ ಹೋಗೋಣ. ಸುಮಾರು 26 ವರ್ಷಗಳ ಬಳಿಕ ಬಿಜೆಪಿಯ ಭದ್ರಕೋಟೆಯನ್ನು ಛಿದ್ರ ಮಾಡಿ ಬಿಸಾಕಿತು ಕಾಂಗ್ರೆಸ್. ಬಿಜೆಪಿಯ ಸೋಲಿಗೆ ಪಕ್ಷದ ಒಳೇಟೆ ಕಾರಣವಾಯ್ತಾ? 26 ವರ್ಷಗಳ ನಂತರ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಲ್ಲಿ ಗೆಲುವನ್ನ ಸಾಧಿಸಿದೆ. ಸಿದ್ದೇಶ್ವರ್ ಕುಟುಂಬದ ವಿರುದ್ಧ ಶಾಮನೂರು ಸೊಸೆಗೆ ಜಯ ಸಿಕ್ಕಿದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಜಿಲ್ಲೆಯ ಅಂದ್ರೆ ಈಗ ತಾಯಿ ಮಗಳ ನಡುವಿನ ಕದನದಲ್ಲಿ ಮಗಳಿಗೆ ಗೆಲುವು ಸಿಕ್ಕಂಗಾಗಿದೆ. ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಪ್ರಭಾ ಮಲ್ಲಿಕಾರ್ಜುನ್ ಅದ್ಭುತವಾದಂತಹ ಗೆಲುವನ್ನ ಸಾಧಿಸಿದ್ರು. ಜಿಲ್ಲೆಯ ಮೊದಲ ಮಹಿಳಾ ಸಂಸದೆ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾರಣರಾಗ್ತಾ ಇದ್ದಾರೆ. ಸೊ ಸಿದ್ದೇಶ್ವರ್ ವರ್ಸಸ್ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಕಚ್ಚಾಟದಲ್ಲಿ ಇದೀಗ ಪ್ರಭಾ ಅವರು ಶಾಮನೂರು ಸೊಸೆ ಗೆದ್ದು ಬೀಗಿದ್ದಾರೆ, ಮಂದಹಾಸವನ್ನು ಮೂಡಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲೂ ಕೂಡ ಲೀಡ್ ನೋಡ್ಬಿಡೋಣ. MLA ಎಲೆಕ್ಷನನ್ನು ಹೊರತುಪಡಿಸಿ MP ಎಲೆಕ್ಷನಲ್ಲಿ ಸುಮಾರು 26 ವರ್ಷ ಆಗಿತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ನೋಡ್ದಲೆ. ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಂಗಿತ್ತು. ಕಾರಣ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಮತ್ತೊಬ್ಬ ಯುವ ರಾಜಕಾರಣಿ ಕೂಡ ಫೈಟಿಗೆ ಇಳಿದಿದ್ರು ಕಾಂಗ್ರೆಸ್ ಆಪೋಸಿಟ್ ಆಗಿ. ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು 6,34,665 ಮತವನ್ನು ತಗೊಂಡ್ರು. ಪ್ರಭಾ ಮಲ್ಲಿಕಾರ್ಜುನ್. ಗಾಯತ್ರಿ ಸಿದ್ದೇಶ್ವರ್ 6,09,400 ಮತಗಳಿಗೆ ಅಷ್ಟೇ ಸೀಮಿತವಾದರು. ಸೊ 25,265 ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು ಕಾಂಗ್ರೆಸ್ ಅಭ್ಯರ್ಥಿ. ಏನು ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ 42,496 ಮತಗಳಿಗೆ ಅಷ್ಟೇ ಸೀಮಿತವಾದರು. ಇನ್ನು ಕ್ಷೇತ್ರವಾರು ಮತಗಳ ವಿವರವನ್ನು ನೋಡ್ತಾ ಹೋಗೋಣ. ಈಗ ಒಂದೊಂದೇ ಓವರಾಲ್ ದಾವಣಗೆರೆ ನಾವು ನೋಡಿದ್ದೀಗ ಬಂಡಾಯ ಇದ್ದಿದ್ದ ವಿನಯ್ ಕುಮಾರ್ ಅವರಿಗೆ ಅಂತಹ ಸಿಹಿ ಸುದ್ದಿ ಸಿಕ್ಕಿಲ್ಲ, ಲೀಡು ಏನು ಕೊಟ್ಟಿಲ್ಲ ಅವರು ಎಲ್ಲೂ ಕೂಡ. ಹಾಗಾದ್ರೆ ಕ್ಷೇತ್ರವಾರು ಮತಗಳ ವಿವರ. ಪ್ರಭಾ ಮಲ್ಲಿಕಾರ್ಜುನ್ ಅವರು 6,33,000 ಇದು ಆಲ್ರೆಡಿ ನೋಡಿದ್ವಿ ಅಲ್ವಾ. ಈಗ ನಾವು ಜಗಳೂರಿನಲ್ಲಿ ನೋಡ್ತಾ ಹೋಗೋಣ. ಪ್ರಭಾ ಮಲ್ಲಿಕಾರ್ಜುನ್ ಅವರು 77,929 ಮತ ತಗೊಂಡ್ರು. ಗಾಯತ್ರಿ ಅವರು 67,164. ಸೊ ಕಾಂಗ್ರೆಸ್ಗೆ ಲೀಡು ಸಿಕ್ತು ಇಲ್ಲಿ 10,765 ಮತಗಳಿಂದ. ಹರಪನಹಳ್ಳಿಯಲ್ಲಿ ಪ್ರಭಾ ಅವರು 77,406 ಮತ. ಗಾಯತ್ರಿ ಸಿದ್ದೇಶ್ವರ್ 81,501 ಮತ. ಬಿಜೆಪಿಗೆ ಲೀಡ್ ಸಿಕ್ತು, ಅದು 5,905 ಮತಗಳು. ಹರಿಹರದಲ್ಲಿ ಪ್ರಭಾ ಅವರು 80,937 ಮತಗಳನ್ನು ತಗೊಂಡ್ರು. ಗಾಯತ್ರಿ ಸಿದ್ದೇಶ್ವರ್ 76,298 ಮತಗಳು ತಗೊಂಡ್ರು. ಕಾಂಗ್ರೆಸ್ಗೆ ಲೀಡ್ ಸಿಕ್ತು 4,639 ಮತಗಳಿಂದ. ದಾವಣಗೆರೆ ಉತ್ತರದಲ್ಲಿ ಪ್ರಭಾ 75,076 ಮತವನ್ನು ತಗೊಂಡ್ರು. ಗಾಯತ್ರಿ ಸಿದ್ದೇಶ್ವರ್ 97,064 ಮತವನ್ನು ತಗೊಂಡ್ರು. ಬಿಜೆಪಿಗೆ ಲೀಡ್ ಸಿಕ್ತು 21,988 ಮತಗಳಿಂದ. ದಾವಣಗೆರೆ ದಕ್ಷಿಣದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ 62,777 ಮತಗಳನ್ನು ತಗೊಂಡ್ರು. ಗಾಯತ್ರಿ ಅವರು 84,621 ಮತಗಳನ್ನು ತಗೊಂಡ್ರು. ಕಾಂಗ್ರೆಸ್ಗೆ ಲೀಡ್ ಸಿಕ್ತು 21,844 ಮತಗಳಿಂದ. ಹಾಗೆ ಮಾಯಕೊಂಡಕ್ಕೆ ಹೋಗೋಣ. ಪ್ರಭಾ ಅವರಿಗೆ 78,541 ಮತ. ಗಾಯತ್ರಿ ಸಿದ್ದೇಶ್ವರ್ ಅವರು 75,265 ಮತ ತಗೊಂಡ್ರು. 3,277 ಮತಗಳಿಂದ ಕಾಂಗ್ರೆಸ್ ಲೀಡ್ ಪಡ್ಕೊಳ್ತು. ಚನ್ನಗಿರಿಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ 87,266 ಮತ ತಗೊಂಡ್ರು. ಗಾಯತ್ರಿ ಸಿದ್ದೇಶ್ವರ್ 72,169 ಮತ ತಗೊಂಡ್ರು. ಕಾಂಗ್ರೆಸ್ಗೆ ಲೀಡು 10,097. ಹೊನ್ನಾಳಿಯಲ್ಲಿ ಪ್ರಭಾ ಅವರು 79,441 ಮತ. ಗಾಯತ್ರಿ ಸಿದ್ದೇಶ್ವರ್ 72,293 ಮತ. ಕಾಂಗ್ರೆಸ್ಗೆ ಲೀಡ್ ಸಿಕ್ತು 7,148. ಸೊ ಅಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಬಿಜೆಪಿಗೆ ಒಗ್ಗಟ್ಟಿರಲಿಲ್ಲ ಅನ್ನುವಂಥದ್ದು ರಿಸಲ್ಟಲ್ಲೂ ಕೂಡ ಕಾರಣ ಅಂದರೆ ಗೊತ್ತಾಗ್ತಾ ಇದೆ. ಹಾಗಾದರೆ ಪ್ರಭಾ ಅವರ ಗೆಲುವಿಗೆ ಕಾರಣ ಏನು? ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವಿಗೆ ನೋಡ್ತಾ ಹೋಗೋಣ. ದಾವಣಗೆರೆ ಉತ್ತರ ಮತ್ತು ಹರಪನಹಳ್ಳಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆದರೂ ಕೂಡ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ಹೆಚ್ಚಿದ್ದಾರೆ. ಆರಂಭದಲ್ಲಿ ನಾವು ನೋಡ್ತಾ ಇರೋದು ದಾವಣಗೆರೆ ಉತ್ತರದಲ್ಲಿ. ಉತ್ತರ ಕ್ಷೇತ್ರದಲ್ಲಿ ಹೆಚ್ಚಿದ್ದಾರೆ ಮೋದಿ ಅಭಿಮಾನಿಗಳು. ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಹೊರವಾಗುತ್ತೆ ಅಂತ ಅಂದ್ಕೊಳ್ಳಲಾಗ್ತಾ ಇತ್ತು, ಬಟ್ ಆಗಿಲ್ಲ. ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಲಿಷ್ಠ ಕಾರ್ಯಕರ್ತರು ಇಲ್ದಲೇ ಇರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಪ್ರಭಾವರಿಗೆ ಹೊಡೆತ ಬೀಳುತ್ತೇನೋ ಅಂತ ಆರಂಭದಲ್ಲಿ ಅಂದ್ಕೊಳ್ಳಲಾಗಿತ್ತು, ಬಟ್ ಹಾಗಾಗಲಿಲ್ಲ. ಬಟ್ ಪ್ರಭಾವರೇ ಗೆದ್ರು. ಇನ್ನು ನಾವು ಬಿಜೆಪಿಯ ಸೋಲಿಗೆ ಏನು ಕಾರಣ ಅಂತ ಗಮನಿಸ್ತಾ ಇದ್ವಿ. ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವಿಗೆ ಕಾರಣ ಏನು, ಬಿಜೆಪಿಯ ಸೋಲಿಗೆ ಏನು ಕಾರಣ ಅಂತ. ಪಕ್ಷೇತರ ಶಾಸಕರು ಬೆಂಬಲಿಸಿದ್ರು. ಕಾಂಗ್ರೆಸ್ ನಡುವೆ ಹೊಂದಾಣಿಕೆ ಇಲ್ಲದೆ ಇರೋದು, ಅದು ಬಿಜೆಪಿ ನಡುವೆ ಹೊಂದಾಣಿಕೆ ಇಲ್ಲದೆ ಇರೋದು ಇದು. ಇರಲಿ. ಈಗ ಕಾಂಗ್ರೆಸ್ಗೆ ಪ್ಲಸ್ ಬಿಜೆಪಿಗೆ ಮೈನಸ್ ಆಗಿದೆ ಎಲ್ಲಿ ಅಂತ ನೋಡೋಣ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಇತ್ತು, ಅದು ಕಾಂಗ್ರೆಸ್ಗೆ ಸಾಲಿಡ್ ಆಗಿ ಹೋಗಿ ಬಿದ್ದಿದೆ. ಚನ್ನಗಿರಿ ಹೊನ್ನಾಳಿಯಲ್ಲಿ ಬಿಜೆಪಿ ರೆಬಲ್ ಟೀಮ್ನ ಅಸಮಾಧಾನ ಕಾಂಗ್ರೆಸ್ಗೆ ವರ್ಕೌಟ್ ಆಗಿದೆ.
ಹೊನ್ನಾಳಿ ಹರಿಹರದಲ್ಲಿ ಕುರುಬ ಸಮುದಾಯದ ಮತಗಳು ಹೆಚ್ಚಿರೋದು ಕಾಂಗ್ರೆಸ್ಗೆ ಪ್ಲಸ್ ಆಯಿತು. ಸಿಎಂ ಸಿದ್ದರಾಮಯ್ಯ 2 ದಿನ ಪ್ರಚಾರಕ್ಕೆ ಹೋದ್ರು, ಕಾಂಗ್ರೆಸ್ಗೆ ಹೆಚ್ಚು ಮತಗಳಾಗಿ ಅದು ಹರಿದು ಬಂತು. ಮಾಯಕೊಂಡ ಜಗಳೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ ಕಾರ್ಯಕರ್ತರು ಮತ್ತು ಮುಖಂಡರು ಈ ಸಲ ಗೆಲ್ಲಲೇಬೇಕು ಎಲ್ಲ ಕ್ಷೇತ್ರದಲ್ಲೂ ಅಂತ ಗ್ರೌಂಡ್ ಲೆವೆಲ್ಗೆ ಇಳಿದು ಕೆಲಸವನ್ನ ಮಾಡಿದ್ರು. ಅದು ಕೂಡ ವರ್ಕ್ ಆಗಿದೆ. ಪ್ರಮುಖ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳದೇ ಇರೋದು ಕೂಡ ಅಂದರೆ ಬಿಜೆಪಿಗೆ ನೆಗೆಟಿವ್ ಆಯಿತು, ಮೈನಸ್ ಆಯಿತು. ಗೆಲ್ಲುವ ಅತಿಯಾದ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ರು. 26 ವರ್ಷದಿಂದ ನಾವೇ ಇದ್ದೀವಿ, ಈ ಸಲನೂ ಏನು ಅವ್ರಿಗೆ ಬಿಟ್ಕೊಡಲ್ಲ ಬಿಡಿ ಅಂತ. ಮೋದಿ ಅಲ್ಲಿಯ ಮೇಲೆಯೇ ಅವಲಂಬಿತವಾಗಿದ್ರು ಬಿಜೆಪಿ ಅಭ್ಯರ್ಥಿ, ಬಟ್ ಸೋತ್ ಹೋಗಿದ್ದಾರೆ. ಮತ್ತು ಲೋಕಲ್ ಲೀಡರ್ಸು ಕೂಡ ಬಿಜೆಪಿಯ ಕೈ ಹಿಡಿದಿಲ್ಲ, ಅಂದರೆ ಮೈತ್ರಿ ಪಾಲನೆ ಮಾಡಿಲ್ಲ. ಮೈತ್ರಿ ಅನ್ನೋಕ್ಕಿಂತ ಅಲ್ಲೇನು JDS ಇಂದೇನಂತ ಓಟ್ಗಳಿರಲಿಲ್ಲ. ಬಿಜೆಪಿ ನಾಯಕರುಗಳೇ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಇವರಿಗೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ. ಸೊ ಪ್ರಭಾ ಅವರಿಗೆ ದುಬಿಗಿದ್ದಾರೆ.